Daily. Taste the Daily. ಅಪಾಯದ ಮಟ್ಟ ಮೀರಿ ಹರಿತಾ ಇದೆ ಘಟಪ್ರಭಾ ನದಿ. ಘಟಪ್ರಭಾ ನದಿಗೆ ಹರಿದು ಬರ್ತಾ ಇದೆ 67,000 ಕ್ಯೂಸೆಕ್ಸ್ ನೀರು. ಮಾಚಕನೂರು ಚಿಕ್ಕೂರು ಸಂಪರ್ಕಿಸುವಂತಹ ಸೇತುವೆ ಜಲಾವೃತವಾಗಿದೆ. ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನಲ್ಲಿ ಬರುತ್ತೆ ಸೇತುವೆ. ಮಾಚಕನೂರು ಸೇತುವೆ ಹೊಳೆ ಬಸವೇಶ್ವರ ದೇಗುಲ ಇದೆ, ಬಹಳ ಫೇಮಸ್. ಅದು ಕೂಡ ಈಗ ಜಲ ದಿಗ್ಬಂಧನಕ್ಕೊಳಗಾಗಿದೆ. ಘಟಪ್ರಭಾ ನದಿ ಪಾತ್ರದ ಗ್ರಾಮಗಳಲ್ಲಿ ಪ್ರವಾಹದ ಭೀತಿ ಶುರುವಾಗಿದೆ. ಬಾಗಲಕೋಟೆ ಅಂತ ಹೇಳಿದ್ರೆ ಅದು ಮುಳುಗಡೆ ನಗರಿ ಅಂತಾನೆ ಕರೀತಾರೆ, ಫೇಮಸ್ ಅದು. ಯಾಕಂದರೆ ಪ್ರತಿ ಬಾರಿ ಮಳೆ ಬಂದಾಗ ಮುಳುಗ್ಬಿಡುತ್ತೆ ಬಾಗಲಕೋಟೆ, ಯಾಕಂದರೆ ನದಿಗಳ ಆರ್ಭಟ ಹಂಗಿರುತ್ತಲ್ಲಿ. ನೋಡಿ ಸಂಪರ್ಕ ಸೇತುವೆ ಹೇಗೆ ಮುಳುಗಡೆ ಆಗಿದೆ ಅಂತೇಳಿ. ಅದರಲ್ಲೂ ಕೂಡ ಕೆಲವೊಬ್ಬರು ಯುವಕರು ಹುಚ್ಚಾಟಪ್ಪ, ಎಷ್ಟೇ ಹೇಳಿದ್ರು ಕೇಳಲ್ಲ. ಅದರಲ್ಲೇ ಬೈಕ್ ತೊಗೊಂಡು ಓಡೋದು, ಏನೋ ತರಲೆಗಳನ್ನ ಮಾಡ್ತಾ ಇರ್ತಾರೆ. ಆಮೇಲೆ ಜೀವ ಕುತ್ತು ಬಂದ ಮೇಲೆ ಗೊತ್ತಾಗುತ್ತೆ. ಪೊಲೀಸು ಸೆಕ್ಯೂರಿಟಿ ಕೂಡ ಅಲ್ಲಿಲ್ಲ ಸದ್ಯಕ್ಕೆ. ಮಾಚಕನೂರು ಹಾಗೆ ಚಿಕ್ಕೂರು ಸಂಪರ್ಕಿಸುವಂತಹ ಸೇತುವೆ ಇದು ಮುಳುಗಡೆ ಆಗಿಬಿಟ್ಟಿದೆ. ಮತ್ತಷ್ಟು ಮಾಹಿತಿ ಗುರು ಹಿರೇಮಠ್ ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಗುರು, ಗಮನಿಸ್ತಾ ಇದ್ದೀವಿ ಮುಳುಗಡೆ ನಗರಿ ಬಾಗಲಕೋಟೆ ಸಂಪೂರ್ಣವಾಗಿ ಮುಳುಗಡೆ ಆಗಿದೆ ಅಂತ ಕಾಣಿಸ್ತಾ ಇದೆ. ಈಗ ನದಿ ಪಾತ್ರದ ಪ್ರದೇಶಗಳನ್ನ ನೋಡ್ತಾ ಇದ್ರೆ ಮತ್ತೇನೆಲ್ಲ ಅವಾಂತರಗಳನ್ನ ಸೃಷ್ಟಿ ಮಾಡಿದೆ ಜಿಲ್ಲಾಡಳಿತ, ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನ ತೆಗೆದುಕೊಂಡಿದೆ ಸದ್ಯಕ್ಕೆ? ಪ್ರಭು, ಖಂಡಿತ ಅಂದ್ರೆ ಮಹಾರಾಷ್ಟ್ರ ಮತ್ತು ಇಲ್ಲಿ ಸುರಿದಂತ ಮಳೆಗೆ ಉತ್ತರ ಕರ್ನಾಟಕದ ಮುಳುಗಡೆ ನಗರಿ ಅಂತಕ್ಕಂಥದ್ದೇನಿದೆ, ಇದು ಪ್ರಮುಖವಾಗಿ ಕಳೆದ 8 ವರ್ಷಗಳಿಂದ ಈ ರೀತಿ ಪ್ರವಾಹಕ್ಕೆ ತುತ್ತಾಗುವಂತ ನಗರಿ ಅಂದ್ರೆ ಅದು ಬಾಗಲಕೋಟೆ. ಯಾಕಂತಂದ್ರೆ ಸರಿಸುಮಾರು ಇಲ್ಲಿ ತ್ರಿವರ್ಣ ನದಿಗಳು ಏನ ಹರಿದು ಬರ್ತಕ್ಕಂಥ ನದಿ ಅಂದ್ರೆ ಪ್ರಮುಖವಾಗಿರ್ತಕ್ಕಂಥ ಕೃಷ್ಣೆ, ಘಟಪ್ರಭಾ, ಮಲ್ಲಪ್ರಭಾ ನದಿಗೆ ಸಾಕಷ್ಟು ಗ್ರಾಮಗಳು ಅಂದ್ರೆ ಮುಳುಗಡೆ ಆಗುವಂತ ಸ್ಥಿತಿ ನಿರ್ಮಾಣ ಆಗತ್ತೆ. ಅಂದ್ರೆ ಎಲ್ಲೋ ಸುರಿದ ಮಳೆಗೆ ಎಲ್ಲೋ ಇರ್ತಕ್ಕಂತ ಜನರಿಗೆ ಪ್ರವಾಹ ಆತಂಕ ಎದುರಾಗುತ್ತೆ ಅನ್ನೋದಕ್ಕೆ ಇದು ಮುಖ್ಯ ಉದಾಹರಣೆ ಅಂತಾನೆ ಆಗತ್ತೆ. ಅಂದ್ರೆ ಪ್ರಮುಖವಾಗಿರ್ತಕ್ಕಂಥ ಇಲ್ಲಿ ಸಂತ್ರಸ್ತರಿಗೆ ಏನ್ ಕೇಳ್ತಂದ್ರೆ ನಮ್ಗೆ ಪ್ರಮುಖವಾಗಿರ್ತಕ್ಕಂಥ ಶಾಶ್ವತವಾದ ಪರಿಹಾರವನ್ನ ಕೊಡಬೇಕನ್ನೋ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಸಾಕಷ್ಟು ಪ್ರತಿಭಟನೆ ಮಾಡಿದ್ರು. ಪ್ರತಿಭಟನೆ ಆದ ನಂತರದಲ್ಲೂ ಕೂಡ ಯಾವುದೇ ರೀತಿಯಲ್ಲಿ ಶಾಶ್ವತ ಪರಿಹಾರ ಸಿಕ್ಕಿಲ್ಲ ಅನ್ನೋದು ಇಲ್ಲಿಯ ಸಂತ್ರಸ್ತರ ಗೋಳು. ಆದ್ರೆ ಇಲ್ಲಿ ಮಳೆಗಾಲ ಪ್ರಾರಂಭವಾದ್ರೆ ಏನು ಘಟಪ್ರಭಾ ನದಿಗೆ ಹೊಂದಿಕೊಂಡಿರ್ತಕ್ಕಂಥ ಸಾಕಷ್ಟು ಗ್ರಾಮಗಳು ಈಗಾಗಲೇ ಜಲಾವೃತಕ್ಕೆ ತುತ್ತಾಗಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ 12ಕ್ಕೂ ಅಧಿಕ ಬ್ರಿಡ್ಜ್ ಕಮ್ ಬ್ಯಾರೇಜ್ಗಳು ಈಗಾಗಲೇ ಕಂಪ್ಲೀಟ್ ಆಗಿ ಅಂದ್ರೆ ಸ್ಥಗಿತವಾಗಿರುವಂತದ್ದು. ಪ್ರಮುಖವಾಗಿ ಮಾಚಕನೂರು ಗ್ರಾಮದಲ್ಲಿ ಇರ್ತಕ್ಕಂಥ ಬ್ರಿಡ್ಜ್ ಕಮ್ ಬ್ಯಾರೇಜ್ಗೆ ಈಗ 2 ಫೂಟ್ಗಳ ಅಂತರದಲ್ಲಿ ಈಗಾಗಲೇ ನೀರು ಬಂದಿರತಕ್ಕಂಥದ್ದು. ಅಂದ್ರೆ ಪ್ರಮುಖವಾಗಿ ಘಟಪ್ರಭಾ ನದಿಗೆ ಹೊಂದಿಕೊಂಡಿರ್ತಕ್ಕಂಥ 67 ಕ್ಯೂಸೆಕ್ಸ್ ನೀರು ಹರಿದು ಬಂದಿರೋದ್ರಿಂದಾಗಿ 12 ಬ್ರಿಡ್ಜ್ ಕಮ್ ಬ್ಯಾರೇಜ್ ಜೊತೆ ಅಂದ್ರೆ ಪ್ರಮುಖವಾಗಿ ರಬಕೈ ಬನಾಟಿ ತಾಲೂಕು, ನಂದಗಾಂವ್ ಸೇರಿದಂತೆ ಢವಳೇಶ್ವರ್ ಮತ್ತು ಏನಪ್ಪಾ ಅಂತಂದ್ರೆ ಈ ಭಾಗದಲ್ಲಿ ಅಂದ್ರೆ ಮುಧೋಳ ತಾಲೂಕಿನಲ್ಲಿ ಸಾಕಷ್ಟು ಬ್ರಿಡ್ಜ್ ಕಮ್ ಬ್ಯಾರೇಜ್ಗಳು ಈಗಾಗಲೇ ಕಂಪ್ಲೀಟ್ ಆಗಿ ಮುಳುಗಡೆ ಆಗಿರುವಂತದ್ದು. ಏನೋ ಪ್ರಮುಖವಾಗಿ ಬೀಳ್ಗಿ ನಗರಕ್ಕೆ ಹೊಂದಿಕೊಂಡಿರ್ತಕ್ಕಂಥ ಬ್ರಿಡ್ಜ್ ಕಮ್ ಬ್ಯಾರೇಜ್ ಇದೇ ರೀತಿಯಾಗಿ ಏನೋ 233 ಕ್ಯೂಸೆಕ್ಸ್ ನೀರು ಹರಿದು ಬಂದಿದೆ. ಆದ್ರೆ ಇಲ್ಲಿ 21 ಬ್ರಿಡ್ಜ್ ಕಮ್ ಬ್ಯಾರೇಜ್ಗಳು ಕಂಪ್ಲೀಟ್ ಆಗಿ ಬಂದಾಗತ್ತೆ. ಅಂದ್ರೆ ಪ್ರಮುಖವಾಗಿರ್ತಕ್ಕಂಥ ನಗರಗಳು ಕೂಡ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗುವಂತ ಕಾರಣ ಆಗುತ್ತೆ. ಅಂದ್ರೆ ಇಲ್ಲಿ ಗಂಜಿ ಕೇಂದ್ರಗಳನ್ನ ಇಲ್ಲಿ ಪ್ರಮುಖವಾಗಿ 9 ಗಂಜಿ ಕೇಂದ್ರಗಳನ್ನ ಸ್ಥಾಪನೆ ಮಾಡಿ ಇಲ್ಲಿ ಗಂಜಿ ಕೇಂದ್ರಗಳಲ್ಲಿ ಈಗಾಗಲೇ ಸ್ಥಳಾಂತರ ಮಾಡಿ ಜಿಲ್ಲಾಡಳಿತ ಒಂದು ಕಟ್ಟುನಿಟ್ಟಿನ ಕ್ರಮವನ್ನ ಜರುಗಿಸಿದೆ. ಆದ್ರೆ ಇಲ್ಲಿ ಹುಚ್ಚಾಟ ಅಂದ್ರೆ ಯುವಕರ ಹುಚ್ಚಾಟ ಅಂದ್ರೆ ಹೇಳತ್ತಿರಂತಾಗತ್ತೆ. ಅಂದ್ರೆ ಪ್ರಮುಖವಾಗಿರ್ತಕ್ಕಂಥ ನದಿ ನೀರಕ್ಕೆ ಹೋಗಿ ಸೆಲ್ಫಿ ತೆಗೆದುಕೊಳ್ಳೋದಾಗಿರ್ಬೋದು, ಆ ನದಿಯಲ್ಲಿ ಬೈಕ್ ಓಡಾಡಿಸುವಂತ ಕೆಲಸವನ್ನ, ಹುಚ್ಚಾಟ ಮಾಡುವಂತ ಕೆಲಸ ಯಥಾಸ್ಥಿತಿಯಲ್ಲಿ ನಡೀತಾ ಇದೆ. ಇದನ್ನ ಇಲ್ಲಿ ಥ್ಯಾಂಕ್ ಯು ವೆರಿ ಮಚ್ ಮಾಹಿತಿಗಾಗಿ.